ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ 3 ರೀತಿಯಾಗಿರತಕ್ಕಂತಹ ಶ್ರದ್ಧೆಗಳ ಬಗ್ಗೆ ಹಾಗೂ ಆ 3 ರೀತಿಯಾದ ಶ್ರದ್ಧೆಯುಳ್ಳಂತಹ ಸಾತ್ವಿಕ, ರಾಜಸ, ತಾಮಸ ಸ್ವಭಾವವುಳ್ಳಂತಹ ಜೀವರು ಮಾಡತಕ್ಕಂತಹ ಕರ್ಮಾಚರಣೆ, ಆ ಎಲ್ಲ ವಿಚಾರವನ್ನು ಹಿಂದಿನ 3 ಶ್ಲೋಕಗಳಲ್ಲಿ ನಿರೂಪಿಸಿ, ಯಾರು ಈ ಅಶಾಸ್ತ್ರೀಯವಾಗಿರತಕ್ಕಂತಹ, ವೇದಕ್ಕೆ ವಿರುದ್ಧವಾಗಿರತಕ್ಕಂತಹ ಕೆಲವು ಆಗಮಗಳಿವೆ, ದುರಾಗಮ ಅಂತ ಹೇಳ್ತೇವೆ. ಯಚ್ಚಾನುಕೂಲಮೇತಸ್ಯ ತಚ್ಚ ಶಾಸ್ತ್ರಂ ಪ್ರಕೀರ್ತಿತಂ. ಶಾಸ್ತ್ರಕ್ಕೆ ಅನುಕೂಲವಾಗಿರತಕ್ಕಂತಹ ಕೆಲವು ಆಗಮಗಳಿವೆ, ಸದಾಗಮಗಳು ಅಂತ. ಆ ಶಾಸ್ತ್ರಕ್ಕೆ ವಿರುದ್ಧವಾಗಿರುವಂತಹವುಗಳು ದುರಾಗಮ ಅಂತ ಹೇಳ್ತೇವೆ. ಅಂತಹ ದುರಾಗಮಗಳಿಂದ ಭೀತವಾಗಿರತಕ್ಕಂತಹ ಕ್ಲೇಶರೂಪವಾಗಿರತಕ್ಕಂತಹ ತಪಸ್ಸನ್ನು ಮಾಡ್ತಾರೆ, ವಂಚನೆ ಮಾಡ್ತಾರೆ, ಅಹಂಕಾರ, ಅವರ ದುಷ್ಟ ಕಾಮನೆಗಳು, ಇವುಗಳಿಂದ ಯಾರು ಕೂಡಿರ್ತಾರೆ ಅವರನ್ನು ತಾಮಸರು ಅಂತ ಕೃಷ್ಣ ಈ ಶ್ಲೋಕದಲ್ಲಿ ಹೇಳಿ ಹೊರಟಿದ್ದಾನೆ. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಏ ತಪೋಜನಾ ದಂಭಾಹಂಕಾರ ಸಂಯುಕ್ತಾ ಕಾಮರಾಗ ಬಲಾನ್ವಿತಾ. ಅಶಾಸ್ತ್ರವಿಹಿತಂ, ಶಾಸ್ತ್ರ ಅಂದರೆ ವೇದ, ಅಶಾಸ್ತ್ರವಿಹಿತಂ ಅಂದರೆ ವೇದಾನುಕೂಲವಲ್ಲದ ಆಗಮಗಳಿಂದ ವಿಹಿತವಾಗಿರತಕ್ಕಂತಹ ಘೋರವಾಗಿರತಕ್ಕಂತಹ ಕ್ಲೇಶರೂಪವಾಗಿರತಕ್ಕಂತಹ ತಪಸ್ಸನ್ನು ತಪ್ಯಂತೆ ಯಾರು ಮಾಡ್ತಾರೋ ಅವರು ದಂಭಾಹಂಕಾರ ಸಂಯುಕ್ತಾ. ದಂಭ, ಅಹಂಕಾರ, ದಂಭ ಅಂದರೆ ವಂಚನೆ, ಅಹಂಕಾರ, ಇವುಗಳಿಂದ ಕೂಡಿದವರಾಗಿ ಕಾಮರಾಗ ಬಲಾನ್ವಿತಾ. ಕಾಮ ಅಂದರೆ ದುಷ್ಟ ಕಾಮನೆಗಳು ಮತ್ತು ಬಲಾನ್ವಿತಾ ಆಗ್ರಹ, ಇವುಗಳಿಂದ ಕೂಡಿದವರಾಗಿ ಅವರು ತಾಮಸರು ಅಂತ ಅನಿಸ್ಕೊಳ್ತಾರೆ, ಆಸುರ ಬುದ್ಧಿಯವರು ಅಂತ ಅನಿಸ್ಕೊಳ್ತಾರೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಈ ಶಾಸ್ತ್ರವಿಹಿತವಾಗಿರತಕ್ಕಂತಹ ತಪಸ್ಸನ್ನು ಮಾಡೋದಕ್ಕೂ ಘೋರವಾಗಿರತಕ್ಕಂತಹ ತಪಸ್ಸನ್ನು ಮಾಡೋದಕ್ಕೂ ಒಂದು ವ್ಯತ್ಯಾಸ ಇದೆ. ಮಗು ಏನು ಮಾಡುತ್ತೆ ಅಂದರೆ ಹಠ ಮಾಡಿ ತಂದೆ ತಾಯಿಗಳಿಂದ ಒಂದು ವಸ್ತುವನ್ನು ಪಡೆಯುತ್ತೆ. ಹಠ ಮಾಡಿ ಒಂದು ವಸ್ತುವನ್ನು ಪಡೆದಾಗಲೂ ಅದಕ್ಕೆ ಸಂತೋಷವಾಗುತ್ತೆ. ಆದರೆ ತಂದೆ ತಾಯಿಗಳು ತಾವಾಗಿ ಪ್ರೀತಿಯಿಂದ ಕೊಟ್ಟಂತಹ ವಸ್ತುವಿನಿಂದಲೂ ಕೂಡ ಆ ಮಗುವಿಗೆ ಸಂತೋಷವಾಗುತ್ತೆ. ಆದರೆ ಆ 2 ಸಂತೋಷಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಒಂದು ತಾನು ಹಠ ಮಾಡಿ ಪಡೆದಂತಹ ವಸ್ತು, ಇನ್ನೊಂದು ತಂದೆ ತಾಯಿಗಳೇ ಸ್ವತಃ ಪ್ರೀತಿಯಿಂದ ಕೊಟ್ಟಿರ್ತಕ್ಕಂತಹ ವಸ್ತು. ಇವುಗಳಿಂದ ದೊರಕತಕ್ಕಂತಹ ಸುಖಗಳಲ್ಲಿ ತುಂಬ ವ್ಯತ್ಯಾಸ ಇದೆ. ಹಾಗೆಯೇ ಈ ಜಗತ್ತಿನ ಮಾತಾಪಿತೃಗಳಾಗಿರ್ತಕ್ಕಂತಹ ಲಕ್ಷ್ಮೀನಾರಾಯಣರು ಏನು ಸಂತೋಷದಿಂದ ಅವರನ್ನು ನಾವು ಸಂತೋಷಪಡಿಸಿದಾಗ ಅವರು ನಮಗೆ ಕೊಡ್ತಕ್ಕಂತಹ ಫಲ ಅದು ಶ್ರೇಷ್ಠವಾಗಿರ್ತಕ್ಕಂತಹ ಫಲ. ಅದಕ್ಕೆ ವಿರುದ್ಧವಾಗಿ ಪಡಿತಕ್ಕಂತಹ ಫಲ ಅದು ಯಾವುದು ಅಂದರೆ ಹಠಯೋಗದಿಂದ ಪಡಿತಕ್ಕಂತಹ ಫಲ. ಅದು ಅತ್ಯಲ್ಪ ಸುಖವಾಗಿರುವಂಥದ್ದು. ಹಠಯೋಗಿಗಳು ಏನು ಮಾಡ್ತಾರೆ,
ಅಶಾಸ್ತ್ರೀಯವಾಗಿರತಕ್ಕಂತಹ ಘೋರ ತಂತ್ರಗಳನ್ನು ಅವಲಂಬಿಸ್ತಾರೆ. ಪಂಚಾಗ್ನಿ ಸಾಧಕರು ಅವರು ಮಠ ಮಧ್ಯಾಹ್ನದಲ್ಲಿ 4 ಕಡೆ ಬೆಂಕಿಯನ್ನು ಇಟ್ಟುಕೊಂಡು ಅವರು ಮಧ್ಯದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾರೆ. ಕೆಲವರು ಅನ್ನದ ಬದಲಾಗಿ ಕಬ್ಬಿಣದ ಪುಡಿಯನ್ನು ತಿಂದು ತಪಸ್ಸು ಮಾಡ್ತಾರೆ. ಇನ್ನು ಕೆಲವರು ಅರ್ಧ ಶರೀರವನ್ನು ನೆಲದಲ್ಲಿ ಹೂತು ಬಿಟ್ಟು ಕೆಲವರು ತಪಸ್ಸು ಮಾಡ್ತಾರೆ. ಕೆಲವರು ಚಳಿಯಲ್ಲಿ ನೀರಲ್ಲಿ ನಿಂತುಕೊಂಡು ತಪಸ್ಸು ಮಾಡ್ತಾರೆ. ಇನ್ನು ಕೆಲವರು ಇನ್ನೇನೇನು ಮಾಡ್ತಾರೆ. ಇವುಗಳ ಉದ್ದೇಶ ಅದು ಲೋಕ ಕಲ್ಯಾಣವಾಗಿರುವುದಿಲ್ಲ, ಅದು ಜಗತ್ತನ್ನು ವಶಪಡಿಸಿಕೊಳ್ಳಿಕ್ಕೆ, ಜಗತ್ತನ್ನು ನಾಶ ಮಾಡಲಿಕ್ಕೆ ಇರತಕ್ಕಂತಹ ತಪಸ್ಸು. ಅಂತಹ ತಪಸ್ಸನ್ನು ಮಾಡುವ ಮೂಲಕವಾಗಿ ಎಲ್ಲ ಜಗತ್ತಿನ ಜನರನ್ನು ವಶಪಡಿಸಿಕೊಳ್ಳಲಿಕ್ಕೆ ಅವರು ಪ್ರಯತ್ನಿಸ್ತಾರೆ. ಇದು ತಾಮಸವಾಗಿರತಕ್ಕಂತಹ ತಪಸ್ಸು. ಇಂತಹ ತಪಸ್ಸನ್ನು, ಇಂತಹ ಕರ್ಮವನ್ನು ಮಾಡಬಾರದು. ಇವರೆಲ್ಲ ಕೇವಲ ಅಹಂಕಾರದ ಪ್ರತಿಮೂರ್ತಿಗಳು. ತಮ್ಮಲ್ಲಿ ಇಲ್ಲದೇ ಇರತಕ್ಕಂತಹ ಯೋಗ್ಯತೆಯನ್ನು ಇದೆ ಅಂತ ಸಾರಿ ಬಲಾತ್ಕಾರದಿಂದ ತಮ್ಮಲ್ಲಿ ಹೇಳ್ಕೊಳ್ತಾರೆ. ಎಲ್ಲರೂ ಕೂಡ ತಮಗೆ ಪೂಜಿಸಬೇಕು ಅಂತ ಬಲಾತ್ಕಾರ ಮಾಡ್ತಾರೆ. ಹೀಗೆ ಇವರ ವ್ಯವಹಾರ. ಇವರಲ್ಲಿ ಕಾಮರಾಗ ಬಲಾನ್ವಿತ, ಕಾಮರಾಗಗಳು ಪ್ರಮುಖವಾಗಿರತಕ್ಕಂತಹ ಇವರ ಗುಣಗಳು. ತಮ್ಮ ಅತೃಪ್ತ ಕಾಮನೆಗಳನ್ನು ತೀರಿಸಿಕೊಳ್ಳಿಕ್ಕೆ ಮಾಂಸ, ಮದಿರ ಮೊದಲಾದ ಅವುಗಳೇನಿವೆ ಅವುಗಳು ತಪಸ್ಸಿನ ಸಾಧನೆ ಅಂತ ಹೇಳಿಕೊಂಡು ನರಕದಲ್ಲಿ ಮುಳುಗ್ತಾರೆ. ಇಂಥವರನ್ನು ಕೃಷ್ಣ ಇಲ್ಲಿ ತಾಮಸರು ಎಂಬುದಾಗಿ ಕರೀತಾ ಇದ್ದಾನೆ. ಇಂಥವರಲ್ಲಿ ಬಲ ಏನು ಕಡಿಮೆ ಇರುವುದಿಲ್ಲ. ಆಸುರ ಶಕ್ತಿ ತುಂಬಿ ತುಳುಕ್ತಾ ಇರ್ತದೆ. ಒಂದು ಕಡೆ ಸಂಪತ್ತಿನ ಮದ, ಅಧಿಕಾರದ ಮದ, ದುಷ್ಟರ ಸಹಾಯದಿಂದ ಇವರೆಲ್ಲ ಲೋಕಕಂಟಕರಾಗಿ ಬಿಡುತ್ತಾರೆ. ಅದಕ್ಕೋಸ್ಕರವಾಗಿಯೇ ಕೃಷ್ಣ ಇವರನ್ನು ಆಸುರಿ ಸ್ವಭಾವದವರು ಅಂತ ಹೇಳ್ತಾ ಇದ್ದಾನೆ. ನಾವು ಈ ಒಂದು ಆಸುರಿ ಸ್ವಭಾವದವರು ಮಾಡ್ತಕ್ಕಂತಹ ಒಂದು ತಪಸ್ಸು, ಆ ತಪಸ್ಸಿನ ಮೂಲಕವಾಗಿ ಗಳಿಸ್ತಕ್ಕಂತಹ ಶಕ್ತಿ. ಈಗ ಶ್ರೀರಾಮ ಶಂಭೂಕನನ್ನು ಕೊಲ್ತಾನೆ. ಶಂಭೂಕ ಯಾರು? ಅವನು ಶಂಬರಾಸುರ. ಅವನನ್ನು ಶ್ರೀರಾಮ ಸಂಹಾರ ಮಾಡ್ತಾನೆ. ಎಲ್ಲರೂ ಶ್ರೀರಾಮನನ್ನು ಶೂದ್ರ ದ್ವೇಷಿ ಅಂತ ನಿಂದಿಸಿಬಿಡ್ತಾರೆ, ಸರಿಯಾಗಿ ಇದನ್ನು ನೋಡದೆ. ಆದರೆ ಶ್ರೀರಾಮ ಆ ಶಂಬರಾಸುರನ್ನು ಕೊಲ್ಲಲಿಕ್ಕೆ ಅವನು ಶೂದ್ರ ಅಂತ ಒಂದೇ ಕಾರಣ ಅಲ್ಲ, ಅವನು ಜಂಘ ಎಂಬ ಅಸುರ. ಜಂಘ ಎಂಬ ಅಸುರ ಪಾರ್ವತಿಯನ್ನು ಆರಾಧಿಸಿ ತಪಸ್ಸು ಮಾಡುತ್ತಾನೆ. ಯಾಕೆ? ಲೋಕ ವಿನಾಶಕ್ಕೋಸ್ಕರವಾಗಿ 1 ಕಲ್ಪ ಆಯುಷ್ಯವನ್ನು ಪಡೆದು ಜನರನ್ನು ವಂಚಿಸುವ ಈ ತಪಸ್ಸಿನ ನಾಟಕ. ಅಂತ ಒಬ್ಬ ಕಳ್ಳ ತಪಸ್ವಿ ಅವನು. ಆದ್ದರಿಂದಲೇ ಶ್ರೀರಾಮ ಅವನನ್ನು ಸಂಹಾರ ಮಾಡಿದ್ದಾನೆ ಎಂಬುದಾಗಿ ಶ್ರೀಮದಾಚಾರ್ಯರು ನಿರ್ಣಯ ಮಾಡ್ತಾರೆ. ಜಂಘನಾಮ ಅಸುರಃ ಪೂರ್ವಂ ಗಿರಿಜಾವರದಾನತಃ ಬಭೂವ ಶೂದ್ರಃ ಕಲ್ಪಾಯುಃ ಸಲೋಕಕ್ಷಯಕಾಮ್ಯಯ. ಸಹ ಲೋಕಕ್ಷಯಕಾಮ್ಯಯ, ಲೋಕವನ್ನು ನಾಶ ಮಾಡಬೇಕೆಂಬ ಅಪೇಕ್ಷೆಯಿಂದ ಆ ಜಂಘ ಎಂಬ ಅಸುರ ಪಾರ್ವತಿಯನ್ನು ಕುರಿತು ತಪಸ್ಸು ಮಾಡಿ ಅವಳು ಕೊಟ್ಟಂತಹ ವರದಿಂದ ಅವ ಇಡೀ ಜಗತ್ತನ್ನೇ ಸಂಹಾರ ಮಾಡಲಿಕ್ಕೆ ಹೊರಡ್ತಾನೆ. ಅಂತಹ ಒಂದು ದುರುದ್ದೇಶದಿಂದ ಅವ ತಪಸ್ಸು ಮಾಡ್ತಾ ಇರ್ತಾನೆ. ಆದ್ದರಿಂದ ಅಂತಹ ಆ ಶೂದ್ರ ತಪಸ್ವಿಯನ್ನು ಶ್ರೀರಾಮ ಸಂಹಾರ ಮಾಡ್ತಾನೆ. ಇದೆಲ್ಲ ದುಷ್ಟರು ಮಾಡತಕ್ಕಂತಹ ತಪಸ್ಸು. ಅದಕ್ಕೋಸ್ಕರ ಕೃಷ್ಣ ಇವರನ್ನು ತಾಮಸರು, ಆಸುರ ಬುದ್ಧಿಯವರು ಅಂತ ಕರೆದ. ಶಾಸ್ತ್ರ ವಿರುದ್ಧವಾಗಿರತಕ್ಕಂತಹ, ಕೆಟ್ಟ ಆಗಮಗಳಲ್ಲಿ ಹೇಳಿರ್ತಕ್ಕಂತಹ ಇಂತಹ ಘೋರವಾಗಿರತಕ್ಕಂತಹ ತಪಸ್ಸನ್ನು ಹಠಯೋಗದಿಂದ ಮಾಡುವಂಥದ್ದು, ಅದನ್ನು ಮಾಡತಕ್ಕಂತಹ ಇವರು ಬರೀ ಮೋಸ ಮಾಡುವಂಥದ್ದು. ಮೋಸ, ಅಹಂಕಾರ, ದುಷ್ಟ ಕಾಮನೆಗಳು ಇವುಗಳಿಂದ ಸಹಿತರಾಗಿ ಇವರು ಲೋಕಕ್ಷಯವನ್ನು ಮಾಡಲಿಕ್ಕೆ ಹೊರಟಿರ್ತಾರೆ. ಇಂಥವರನ್ನು ಕೃಷ್ಣ ತಾಮಸರು ಅಂತ ಹೇಳ್ತಾ ಇದ್ದಾನೆ. ನ ಕೇವಲಂ ತಾಮಸಾನಾಂ ಭೂತಾದಿತ್ವಂ. ಹಿಂದೆ ಸಾತ್ವಿಕರು ದೇವತೆಗಳನ್ನು ಪೂಜಿಸ್ತಾರೆ,
ರಾಜಸರು ರಾಕ್ಷಸರನ್ನ ಪೂಜಿಸ್ತಾರೆ ಮತ್ತು ತಾಮಸರು ಭೂತಪ್ರೇತಗಳನ್ನು ಪೂಜಿಸ್ತಾರೆ ಅಂತ ಹೇಳಿದ. ಅವರ ಫಲಗಳನ್ನು ಕೂಡ ಹೇಳಿದ. ದೇವತೆಗಳನ್ನು ಪೂಜಿಸುವುದರಿಂದ ಅವರು ವಿಷ್ಣುವಿನ ಅನುಗ್ರಹವನ್ನು ಪಡೆದು ಮೋಕ್ಷವನ್ನು ಹೊಂತಾರೆ. ರಾಜಸರು ಸ್ವರ್ಗಾದಿಗಳನ್ನು ಪಡಿತಾರೆ, ತಾಮಸರು ತಮಸ್ಸಿಗೆ ಹೋಗ್ತಾರೆ ಅಂತ ಹೇಳುವಾಗ ಭೂತಾದಿತ್ವವನ್ನು ಹೊಂತಾರೆ, ಅಂದರೆ ಭೂತಗಳಾಗಿ ಬಿಡ್ತಾರೆ ಅಂತ. ಈ ರೀತಿಯಾಗಿ ಈ ಭೂತ ಪ್ರೇತಗಳನ್ನು ಪೂಜಿಸ್ತಕ್ಕಂಥವರು ಭೂತಗಳೇ ಆಗಿಬಿಡ್ತಾರೆ ಎಂಬ ವಿಚಾರವನ್ನು ಹಿಂದೆ ಹೇಳಿದ್ದ. ಕೇವಲ ಈ ತಾಮಸರು ಭೂತಾದಿಗಳು ಆಗೋದು ಮಾತ್ರ ಅಲ್ಲ, ಅವರು ತಮಸ್ಸಿಗೆ ಹೋಗ್ತಾರೆ ಎಂಬುದನ್ನು ಈ ಶ್ಲೋಕದಲ್ಲಿ ಕೃಷ್ಣ ಹೇಳಿಕೊಟ್ಟಿದ್ದಾನೆ ಎಂಬುದಾಗಿ ಗೀತಾವಿವೃತ್ತಿಯಲ್ಲಿ ರಾಯರು ಅವತರಣಿಕೆ ಕೊಡ್ತಾರೆ. ನ ಕೇವಲಂ ತಾಮಸಾನಾಂ ಭೂತಾದಿತ್ವಂ, ಕೇವಲ ತಾಮಸಾದಿಗಳಿಗೆ, ಈ ತಾಮಸರಿಗೆ ಈ ಭೂತತ್ವ ಮಾತ್ರ ಬರುವಂಥದ್ದಲ್ಲ, ತಮಸ್ಸು ಕೂಡ ಪ್ರಾಪ್ತಿಯಾಗತ್ತೆ ಅಂತ ಈ 2 ಶ್ಲೋಕಗಳಿಂದ, ಈ ಶ್ಲೋಕ 5 ಮತ್ತು 6ನೇ ಶ್ಲೋಕಗಳಿಂದ ನಿರೂಪಿಸ್ತಾ ಇದ್ದಾನೆ. ಯೇ ಜನಾಃ, ಯಾವ ಜನರು ಶಾಸ್ತ್ರಾದ್ ಅನ್ನೇನ ದುರಾಗಮಾದಿನ, ಶಾಸ್ತ್ರಕ್ಕಿಂತ ಬೇರೆಯಾಗಿರತಕ್ಕಂತಹ ದುರಾಗಮಗಳಲ್ಲಿ ಏನು ಹೇಳಿದ್ದಾರೆ ಅಂತಹ ದುರಾಗಮದಿಂದ ವಿಹಿತವಾಗಿರತಕ್ಕಂತಹ ಘೋರಂ ಮಹಾಕಷ್ಟರೂಪವಾಗಿರತಕ್ಕಂತಹ ತಪಸ್ಸನ್ನು ಮಾಡ್ತಾರೆ. ಹೇಗೆ ಮಾಡ್ತಾರೆ? ದಂಭಾಹಂಕಾರ ಸಂಯುಕ್ತಾ, ದಂಭ ಅಂದರೆ ವಂಚನೆ ಅಹಂಕಾರಗಳಿಂದ ಕೂಡಿದವರಾಗಿ, ಕಾಮರಾಗ ಬಲಾನ್ವಿತಾ, ದುಷ್ಟ ಕಾಮನೆಗಳು ಮತ್ತು ದುಷ್ಟಶಕ್ತಿ ಇವುಗಳಿಂದ ಕೂಡಿದವರಾಗಿ, ಇಚ್ಛಾಶಕ್ತಿಯ ಇಚ್ಛಾಶಕ್ತಿ ಆಗ್ರಹಯುಕ್ತ ಸಂತಹ, ಇಚ್ಛೆ ಆಸಕ್ತಿ ಆಗ್ರಹ ಇವುಗಳಿಂದ ಕೂಡಿದವರಾಗಿ ಅಂತ ಅರ್ಥ. ಇಚ್ಛೆ ಆಸಕ್ತಿ ಆಗ್ರಹ ಇವುಗಳಿಂದ ಕೂಡಿದವರಾಗಿ ತಪ್ಪೆಂತೆ ಅವರು ತಪಸ್ಸು ಮಾಡ್ತಾರೆ. ಅವರು ಯಾರು ಅಂದರೆ ಅವರು ದೈತ್ಯರು, ಅವರು ರಾಕ್ಷಸರು, ಅವರು ಪಿಶಾಚಿಗಳು ಅಂತ ಕೃಷ್ಣ ಈ ಶಾಸ್ತ್ರ ವಿರುದ್ಧವಾಗಿರತಕ್ಕಂತಹ ತಪಸ್ಸನ್ನು ಮಾಡ್ತಾ, ಕೇವಲ ಇತರಿಗೆ ಮೋಸ ಮಾಡ್ತಾ ಅಹಂಕಾರದಿಂದ ಮೆರಿತಾ ಇರತಕ್ಕಂತಹ ಏನು ನೀಚರಿದ್ದಾರೆ, ತಪಸ್ಸಿನ ಡಂಬಾಚಾರವನ್ನು ಮಾಡ್ತಾರೆ, ಅವರೆಲ್ಲ ತಾಮಸರು, ಮಾತ್ರಲ್ಲ ಅವರು ದೈತ್ಯರು, ರಾಕ್ಷಸರು ಎಂಬುದಾಗಿ ಕೃಷ್ಣ ಅವರನ್ನು ಜರಿತಾ ಇದ್ದಾನೆ. ಕರ್ಷಯಂತಹ ಶರೀರಸ್ಥಂ ಭೂತಗ್ರಾಮಂ ಅಚೇತಸಃ ಮಾಂ ಚೈವ ಅಂತಃಶರೀರಸ್ಥಂ ತಾನ್ ವಿದ್ಧಿ ಆಸುರ ನಿಶ್ಚಯಾನ್. ಹೇ ಅರ್ಜುನ, ಈ ಶರೀರಸ್ಥಂ ಭೂತಗ್ರಾಮಂ ಕರ್ಷಯಂತಹ, ಶರೀರದಲ್ಲಿರ್ತಕ್ಕಂತಹ ಭೂತಗ್ರಾಮ ಅಂದರೆ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಅವರಿಗೆ ನಿಯಾಮಕನಾಗಿರತಕ್ಕಂತಹ ಪರಮಾತ್ಮನನ್ನು ಯಾರು ಕರ್ಷಯಂತಹ, ಅವರನ್ನು ಅಲ್ಪಗುಣವುಳ್ಳವರು ಅಂತ ಜರಿತಕ್ಕಂಥವರು, ಅವರು ಅಚೇತಸಃ ಅಂದರೆ ಅಜ್ಞಾನಿಗಳು ಅಂತ, ಅವಿವೇಕಿಗಳು. ಅಂತಹ ಅವಿವೇಕಿಗಳು ಶರೀರದಲ್ಲಿರ್ತಕ್ಕಂತಹ ತತ್ವಾಭಿಮಾನಿ ದೇವತೆಗಳು ಅವರ ಒಳಗೆ ನಿಯಾಮಕನಾಗಿರ್ತಕ್ಕಂಥ ಪರಮಾತ್ಮನನ್ನು ಕರ್ಷಯಂತ ಅಂದರೆ ಅಲ್ಪಗುಣವುಳ್ಳವನೆಂದು ತಿಳಿತಕ್ಕಂಥವರು. ಹಾಗೆ ಶರೀರಸ್ಥಂ ಮಾಂಚ, ಶರೀರದಲ್ಲಿರ್ತಕ್ಕಂತಹ ನನ್ನನ್ನು ಕೂಡ ಆ ರೀತಿಯಾಗಿ ಅಲ್ಪಗುಣವನೆಂದು ತಿಳಿತಕ್ಕಂತಹ ಅಚೇತಸ ಅವಿವೇಕಿಗಳು ಅವರನ್ನು ಅಸುರ ನಿಶ್ಚಯಾನ್ ವಿಧಿ, ಅವರು ಅವಿವೇಕಿಗಳು, ಅಸುರ ಸ್ವಭಾವದವರು ಅಂತ ತಿಳಿ ಅಂತ ಈ ಶ್ಲೋಕದ ಪದದ ಅರ್ಥ. ವಿವೃತ್ತಿಯಲ್ಲಿ ಈ ಶ್ಲೋಕದ ಅರ್ಥವನ್ನು ವಿವರಿಸ್ತಾರೆ. ಕಿಂಚ ಅಲ್ಲದೆ ಶರೀರಸ್ಥಂ ಭೂತಗ್ರಾಮಂ ಲಕ್ಷ್ಮ್ಯಾದಿ ದೇವತಾ ಸಮುದಾಯಂ ಮಾಂಚ ಅಂತರ್ನಿಯಾಮಕತ್ವೇನ ಶರೀರತ್ವಂ ಕರ್ಷಯಂತಹ ಕೃಷತ್ವೇನ ಅಲ್ಪಗುಣತ್ವೇನ ಪಶ್ಯಂತಹ ಅಚೇತಸಃ ಅವಿವೇಕಿನಃ ತಾನ್ ಅಸುರ ನಿಶ್ಚಯಾನ್ ಅಸುರ ಸಂಬಂಧಿ ನಿಶ್ಚಯಾನ್ ವಿಧಿ ಜಾನೀಹಿ. ಕಿಂಚ ಅಲ್ಲದೆ ಶರೀರಸ್ಥಂ, ಶರೀರದಲ್ಲಿರ್ತಕ್ಕಂತಹ
ಭೂತಗ್ರಾಮಂ ಲಕ್ಷ್ಮೀ ಮೊದಲಾದ ದೇವತಾ ಸಮುದಾಯವನ್ನು ಮಾಂಚ ನನ್ನನ್ನು ಅಂತರ್ನಿಯಾಮಕತ್ವೇನ ಒಳಗೆ ನಿಯಾಮಕನಾಗಿರತಕ್ಕಂತಹ ಮಾಂ ನನ್ನನ್ನು ಕರ್ಷಯಂತಹ ಅಂದರೆ ಅಲ್ಪ ಗುಣವುಳ್ಳವನ್ನು ಎಂಬುದಾಗಿ ತಿಳಿಯತಕ್ಕಂಥವರು ಅಚೇತಸಃ ಅವರ ಅವಿವೇಕಿಗಳು, ಅವರನ್ನು ಆಸುರ ಸ್ವಭಾವದವರು ಅಂತ ತಿಳ್ಕೋ. ತಾನ್ ಅವರನ್ನು ಆಸುರ ನಿಶ್ಚಯಾನ್ ಅಸುರ ಸಂಬಂಧಿ ನಿಶ್ಚಯಾನ್ ವಿಧಿ ಜಾನೀಹಿ, ಅವರನ್ನು ಅಸುರ ಸ್ವಭಾವದವರು ಅಂತ ತಿಳಿದುಕೋ. ತೇ ಅವರು ದೈತ್ಯರಕ್ಷ ಪಿಶಾಚಾಹ ಇತ್ಯರ್ಥ, ಅವರು ದೈತ್ಯರು, ರಾಕ್ಷಸರು ಅಥವಾ ಪಿಶಾಚರು ಅಂತ ಹೇಳ್ಬೋದು. ಅವರೆಲ್ಲ ತಮಸ್ಸಿಗೆ ಹೋಗಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥವ್ರು, ತಮಪ್ರಾಪ್ತಿ ಯೋಗ್ಯಾ ಇತಿ ಭಾವ. ಅದರಿಂದ ಈ ರೀತಿಯಲ್ಲಿ ಶಾಸ್ತ್ರ ವಿರುದ್ಧವಾಗಿರತಕ್ಕಂತಹ ಘೋರವಾಗಿರತಕ್ಕಂತಹ ತಪಸ್ಸನ್ನು ಮಾಡುವ ಮೂಲಕವಾಗಿ ಪರಮಾತ್ಮನ ಮೆಚ್ಚಲಿಕ್ಕೆ ಹೋಗಬಾರದು. ಅವರು ಖಂಡಿತವಾಗಿಯೂ ಅಂಥವರು ಪರಮಾತ್ಮ ಅಲ್ಪ ಗುಣವುಳ್ಳವಂಥ ಜರಿತ ಕೇವಲ ಇತರರಿಗೆ ವಂಚನೆ ಮಾಡ್ತಾ ಅಹಂಕಾರದಿಂದ ಮೆರಿತಾ ಅವರು ಲೋಕವನ್ನೇ ನಾಶ ಮಾಡ್ತಾರೆ. ಆದ್ದರಿಂದ ಅವರನ್ನು ಆಸುರಿ ಸ್ವಭಾವದವರು ಅಂತ ತಿಳ್ಕೊಳ್ಬೇಕು ಅಂತ ಕೃಷ್ಣ ಹೇಳ್ತಾ, ಮುಂದೆ ಈ ಸಾತ್ವಿಕ ರಾಜಸ ತಾಮಸರು ಇವರ ನಡವಳಿಕೆಗಳು ಹೇಗಿರ್ತದೆ, ಅವರ ಆಚರಣೆಗಳು ಹೇಗೆ ಭಿನ್ನ ಭಿನ್ನವಾಗಿರ್ತದೆ, ರಾಸವಾಗಿರತಕ್ಕಂತಹ ಕರ್ಮ ಯಾವುದು, ಸಾತ್ವಿಕವಾಗಿರತಕ್ಕಂತಹ ಕರ್ಮ ಯಾವುದು, ತಾಮಸವಾಗಿರತಕ್ಕಂತಹ ಕರ್ಮ ಯಾವುದು, ಅದನ್ನು ಒಂದೊಂದಾಗಿ ಹೇಳ್ತಾ ಮೊದಲು ಆಹಾರದ ಬಗ್ಗೆ ಹೇಳ್ತಾನೆ. ಯಾವ ಆಹಾರ ಸಾತ್ವಿಕ, ಯಾವ ಆಹಾರ ರಾಜಸ, ಯಾವ ಆಹಾರ ತಾಮಸ. ಸಾತ್ವಿಕ, ರಾಜಸ, ತಾಮಸ ಅಂತ ಮೂರು ವಿಧವಾಗಿರತಕ್ಕಂತಹ ಮಂದಿಗೆ ಪ್ರಿಯವಾಗಿರತಕ್ಕಂತಹ ಆಹಾರ ಅದು ಕೂಡ ಮೂರು ವಿಧವಾಗಿದೆ. ಹಾಗೆ ಯಜ್ಞ, ತಪಸ್ಸು, ದಾನ ಇವೆಲ್ಲವೂ ಕೂಡ ಮೂರು ರೀತಿಯಾಗಿ ಇವೆ. ಸಾತ್ವಿಕವಾಗಿರತಕ್ಕಂತಹ ಆಹಾರ, ರಾಸವಾಗಿರತಕ್ಕಂತಹ ಆಹಾರ, ತಾಮಸವಾಗಿರತಕ್ಕಂತಹ ಆಹಾರ. ಹಾಗೆ ಸಾತ್ವಿಕವಾಗಿರತಕ್ಕಂತಹ ಯಜ್ಞ, ರಾಸವಾಗಿರತಕ್ಕಂತಹ ಯಜ್ಞ, ತಾಮಸವಾಗಿರತಕ್ಕಂತಹ ಯಜ್ಞ. ಅದೇ ಥರ ತಪಸ್ಸು, ದಾನ ಇವೆಲ್ಲವೂ ಕೂಡ ಈ ಸತ್ವಜಸ್ತಮೋ ಗುಣಗಳಿಗೆ ಅನುಗುಣವಾಗಿ ಹೇಗೆ ಯಾವುದು ಸಾತ್ವಿಕ, ಯಾವುದು ರಾಜಸ, ಯಾವುದು ತಾಮಸ ಅದನ್ನು ಒಂದೊಂದಾಗಿ ಮುಂದಿನ ಶ್ಲೋಕಗಳಲ್ಲಿ ನಿರೂಪಣೆ ಮಾಡ್ತಾ ಹೋಗ್ತಾನೆ. ಅಂತಹ ಮೊದಲಾಗಿ ಆಹಾರದ ಬಗ್ಗೆ ಹೇಳ್ತಾನೆ. ಯಾವುದು ಸಾತ್ವಿಕವಾಗಿರ್ತಕ್ಕಂತಹ ಆಹಾರ. ಆಹಾರಸ್ಥಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ. ಆಹಾರವು ಕೂಡ ಎಲ್ಲರಿಗೂ ಮೂರು ರೀತಿಯಾಗಿ ಇದೆ. ಸಾತ್ವಿಕ, ರಾಜಸ, ತಾಮಸ ಅಂತ ಮೂರು ವಿಧವಾಗಿರತಕ್ಕಂತಹ ಮಂದಿಗೆ ಪ್ರಿಯವಾಗಿರ್ತಕ್ಕಂಥ ಆಹಾರ ಅದು ಮೂರು ವಿಧವಾಗಿದೆ. ಅದೇ ರೀತಿಯಲ್ಲಿ ಯಜ್ಞ, ತಪಃ ತಥಾ ದಾನಂ. ಯಜ್ಞವು, ತಪಸ್ಸು ಹಾಗೆಯೇ ದಾನ ಇವು ಕೂಡ ಮೂರು ರೀತಿಯಾಗಿವೆ. ಅವುಗಳ ಭೇದಂ ಇಮಂ ಶೃಣು. ಅವುಗಳ ಭೇದವನ್ನು ನಾನು ವಿಶೇಷವನ್ನು ನಾನು ಹೇಳ್ತೇನೆ, ಅದನ್ನು ಕೇಳು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಶ್ರದ್ಧಾಭೇದಾತ್ ಅವರವರ ಸಾತ್ವಿಕ, ರಾಜಸ, ತಾಮಸ ಶ್ರದ್ಧೆಯ ಭೇದದಿಂದಾಗಿ ಸಾತ್ವಿಕಾದಿ ಭೇದಗಳು ಅಂತ ಹೇಳಿತು. ತತ್ತದೀಯ ಸದಸತ್ಕರ್ಮ ವಿವೇಕೇನ, ಅವರವರ ಶ್ರದ್ಧೆಗೆ ಅನುಗುಣವಾಗಿ, ಅವರವರ ಸ್ವರೂಪ ಯೋಗ್ಯತೆಗೆ ಅನುಗುಣವಾಗಿ ತತ್ತದೀಯ ಅವರವರ ಸಸತ್ಕರ್ಮ ಅವರವರ ಸತ್ಕರ್ಮ, ಅಸತ್ಕರ್ಮ ಇವುಗಳನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಇಲ್ಲಿ ಸಾತ್ವಿಕವಾದದ್ದು ಯಾವುದು, ರಾಜಸವಾದದ್ದು ಯಾವುದು, ತಾಮಸವಾದದ್ದು ಯಾವುದು ಅದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಆಹಾರಾದಿ ಭೇದೇನಾಪಿ ತೇಷಾಂ ವಿವೇಕಂ. ಆಹಾರಾದಿಗಳಲ್ಲಿ ಕೂಡ ಈ ಥರ ಭೇದ ಇದೆ ಎಂಬ ವಿವೇಕವನ್ನು, ಎಂಬ ಜ್ಞಾನವನ್ನು ಪ್ರತಿಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದಾನೆ. ಆಹಾರಸ್ತು ಇತ್ಯಾದಿ ಸಪ್ತವಿಹಿ. ಇಲ್ಲಿಂದ ಈ ಶ್ಲೋಕದಿಂದ 7 ಶ್ಲೋಕಗಳವರೆಗೆ ಈ ಸಾತ್ವಿಕಾದಿ ಜನರ ಈ ಸಾತ್ವಿಕಾದಿ ಕರ್ಮಗಳು ಹೇಗಿರ್ತವೆ, ಸಾತ್ವಿಕ ಜನರ ಕರ್ಮಗಳು ಹೇಗೆ ಸಾತ್ವಿಕವಾಗಿರ್ತವೆ, ರಾಸವಾಗಿರ್ತಕ್ಕಂತಹ ಜನರ ಕರ್ಮಗಳು ಹೇಗೆ ರಾಸವಾಗಿರ್ತವೆ ಅದೆಲ್ಲವನ್ನು ಕೂಡ ಇಲ್ಲಿ ಯಜ್ಞ, ತಪಸ್ಸು, ದಾನ ಅವೆಲ್ಲ ಹೇಗೆ ಮೂರು ವಿಧವಾಗಿವೆ ಅವುಗಳನ್ನು ಒಂದೊಂದಾಗಿ ಮುಂದಿನ 7 ಶ್ಲೋಕಗಳಲ್ಲಿ ಹೇಳ್ತಾನೆ. ಮೊದಲು ಆಹಾರದ ಬಗ್ಗೆ ಹೇಳ್ತಾನೆ. ಆಹಾರ, ಸಾತ್ವಿಕವಾದ ಆಹಾರ, ಸಾತ್ವಿಕ ಪ್ರಿಯವಾದ ಆಹಾರ, ರಾಜಸರಿಗೆ ಪ್ರಿಯವಾದ ಆಹಾರ,
ತಾಮಸರಿಗೆ ಪ್ರಿಯವಾದ ಆಹಾರ ಯಾವುದು ಅಂತ ಆಹಾರದ ಬಗ್ಗೆ ಮುಂದಿನ 8-9 ಶ್ಲೋಕಗಳಲ್ಲಿ 8, 9 ಹಾಗೂ 10ನೇ ಶ್ಲೋಕದಲ್ಲಿ 3 ರೀತಿಯಾಗಿರ್ತಕ್ಕಂತಹ ಸಾತ್ವಿಕ ರಾಜಸ ತಾಮಸರಿಗೆ ಪ್ರಿಯವಾಗಿರ್ತಕ್ಕಂತಹ ಸಾತ್ವಿಕ ರಾಜಸ ತಾಮಸವಾಗಿರ್ತಕ್ಕಂತಹ ಆಹಾರಗಳನ್ನು ನಿರೂಪಣೆ ಮಾಡ್ತಾನೆ. ಆ ವಿಚಾರವನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇದರಿಂದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.